हेलो बच्चों, आप सबको ई क्लास में स्वागत है। हम आज एक नए पाठ के द्वारा नई नई बातें सीखेंगे और उसमें से भी हम कुछ संदेश पाएंगे। तो ठीक है बच्चों, अब हम आगे बढ़ेंगे। आगे बढ़ने से पहले मैं आपको एक ಚಿತ್ರ ದಿಖಾತಿ ಹೂँ। ಮಕ್ಕಳೇ, ಇವತ್ತಿನ ಪಾಠಕ್ಕೆ ನಾವು ಮುಂದುವರಿಯುವ ಮೊದಲು ಒಂದು ಚಿತ್ರನ ನಾನು ನಿಮಗೆ ತೋರಿಸ್ತೀನಿ. ಅದನ್ನು ನೀವು ಗಮನಿಸಿ ನೋಡಿ, ನಿಮಗೆ ಅದರಲ್ಲಿ ಏನೇನು ಕಾಣಿಸ್ತಿದೆ ಅಂತ ನೋಡಿ. ಈ ಚಿತ್ರ ಏನಿದೆಯಲ್ಲ, ಈ ಚಿತ್ರದಲ್ಲಿ ನೀವು ಕೆಲವು ಆಕೃತಿಗಳನ್ನು ನೋಡ್ತಾ ಇದ್ದೀರಾ. ಆ ಆಕೃತಿಗಳು ಒಬ್ಬೊಬ್ಬರಿಗೆ ಒಂದೊಂದು ಥರ ಕಾಣಿಸ್ತಾ ಇರಬಹುದು. ಏನಿದೆ ಅಂತ ಒಂದು ಸ್ವಲ್ಪ ಯೋಚನೆ ಮಾಡಿ ಮಕ್ಕಳೇ. ಯೋಚನೆ ಮಾಡಿದ್ರಲ್ವಾ? ಈಗ ನಾವು ಮುಂದಕ್ಕೆ ಹೋಗೋಣ. ಅದೇ ಚಿತ್ರದ ಬಗ್ಗೆ ನಾನು ಹೇಳ್ತೀನಿ. ನೋಡಿ ಮಕ್ಕಳೇ, ಈ ಚಿತ್ರ ಏನು ತೋರಿಸ್ತಾ ಇದೆ ನಮಗೆ? ಒಂದು ಇಂಗ್ಲಿಷ್ ಪದವನ್ನು ತೋರಿಸ್ತಾ ಇದೆ. बच्चों, आप यहाँ देख सकते हैं एक इंग्लिश यानी अंग्रेज़ी शब्द को FLY. प्रत्येक व्यक्ति प्रत्येक रीति से उसे देखता है. ಒಬ್ಬೊಬ್ಬ ವ್ಯಕ್ತಿ ಒಂದೊಂದು ರೀತಿಯಲ್ಲಿ ಆ ವಿಷಯ ಅಥವಾ ಪರಿಸ್ಥಿತಿಯನ್ನು ಅವಲೋಕಿಸ್ತಾನೆ ಅನ್ನೋದು ಇಲ್ಲಿ ಅರ್ಥ ಆಗ್ತಾ ಇದೆ ನಿಮಗೆ. ಕೆಲವರಿಗೆ ನಾನೇ ಮೊದಲು ಈ ಚಿತ್ರ ನೋಡಿದಾಗ ಏನು ಅನ್ನಿಸ್ತು ಅಂತಂದರೆ, ಅಲ್ಲಿ ಒಂದು ಗನ್ ಚಿತ್ರ ಇದೆ ಅಂತ ಅನ್ನಿಸ್ತು ನನಗೆ. ಅಥವಾ ಅಲ್ಲಿ ಲಾಸ್ಟಲ್ಲಿ ನಂಬರ್ 1 ಅಂತ ಬರೆದಿರೋದನ್ನು ಹಾಫ್ ಆಗಿ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡೆ. ಆ ರೀತಿ ನಮಗೂ ಒಂದೊಂದು ಸಲ ಆ ಥರ ಅನಿಸುತ್ತೆ. ಆದರೆ ಕೆಲವರಿಗೆ ಅದು FLY ಫ್ಲೈ ಅನ್ನೋದು ಸ್ಪಷ್ಟವಾಗಿ ಗುರುತಿಸ್ತಾರೆ. ಅಂದರೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನೆಂದರೆ, ಪರಿಸ್ಥಿತಿಗಳಾಗಲಿ ವಿಷಯಗಳಾಗಲಿ ನಾವು ನೋಡುವ ಬಗೆ ಬೇರೆ ಬೇರೆ ಇರುತ್ತೆ. ಅಂದರೆ ವಿಭಿನ್ನತೆ ಅನ್ನೋದು ನಮ್ಮಲ್ಲಿ ಇರುವಂತಹ ಸಹಜವಾದ ಗುಣ. ಒಬ್ಬೊಬ್ಬ ವ್ಯಕ್ತಿ ಒಂದೊಂದು ರೀತಿಯಲ್ಲಿ ಯೋಚನೆ ಮಾಡೋದು ಅದು ಸಹಜವಾಗಿಯೇ ಇರೋದು. ಆದರೆ ಸಮಸ್ಯೆಗಳು ಬಂದಾಗ ಸಮಸ್ಯೆಗಳಿಗೆ ನಾವು ಯಾವ ರೀತಿ ಯೋಚನೆ ಮಾಡ್ತೀವಿ, ಅದಕ್ಕೆ ಯಾವ ರೀತಿ ನಾವು ಎದುರಿಸ್ತೀವಿ, ಪರಿಹಾರೋಪಾಯಗಳನ್ನು ಯಾವ ರೀತಿ ನೋಡ್ತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಆದ್ದರಿಂದ ಇಲ್ಲಿ ನಾವು ಯೋಚನೆ ಮಾಡಬೇಕಾಗಿರೋ ಸಂಗತಿ ಏನಂದರೆ, ವಿಭಿನ್ನತೆ ಇರೋದೇನೋ ಸಹಜ, ಆದರೆ ಸಮಸ್ಯೆಗಳು ಬಂದಾಗ ನಾವು ಒಂದು ಪರಿಸ್ಥಿತಿಯನ್ನು ಅವಲೋಕಿಸಿ ಅದಕ್ಕೆ ಪರಿಹಾರ ಕಂಡ್ಕೋಬೇಕು. ಈ ಚಿತ್ರದಲ್ಲಿ ನೀವು ಗಮನಿಸಿದ್ರಲ್ವ, ಮೊದಲು ನೋಡಿದಾಗ ಕೆಲವರಿಗೆ ಅಲ್ಲಿ ಏನೂ ಇಲ್ಲ ಅಂತ ಅನ್ನಿಸ್ತಾ ಇತ್ತು, ಕೆಲವರಿಗೆ ಅಲ್ಲಿ ಯಾವುದೋ ಒಂದು ಪದ ಇದೆ ಅಂತ ಅನ್ನಿಸ್ತು. ಅಂದರೆ ಪ್ರತ್ಯೇಕ ಸಮಸ್ಯೆಗಳಲ್ಲೂ ಒಂದು ಪರಿಹಾರ ಇದ್ದೇ ಇದೆ. ಫ್ಲೈ ಅನ್ನೋ ಶಬ್ದ ಇದೆ ಅಲ್ಲಿ ಅಲ್ವಾ? ಆ ಥರ ಇವತ್ತಿನ ಪಾಠ ಕೂಡ ನಿಮಗೆ ಈ ರೀತಿಯ ಒಂದು ಸಂದೇಶವನ್ನು ಕೊಡುತ್ತೆ. ಆಯಿತಾ ಮಕ್ಕಳೇ? ಇಲ್ಲಿ ಧೈರ್ಯಗೆಡದೆ ನಾವು ತುಂಬ ವಿವೇಚನೆಯಿಂದ ಅದನ್ನು ಪರಿಹರಿಸೋದನ್ನು ಕಲಿಬೇಕಾಗಿದೆ. आज के पाठ में भी हम वही संदेश पा रहे हैं. ಅಂದರೆ ಇಲ್ಲಿ ಸಮಸ್ಯೆಗಳು ಅಂದರೆ ಪ್ರಶ್ನೆಗಳು. ಆ ಪ್ರಶ್ನೆಗಳು ಬಂದಾಗಲೇ ನಮಗೆ ಪರಿಹಾರಗಳು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ? ಇದನ್ನು ಈ ಚಿತ್ರದ ಮೂಲಕ ನಿಮ್ಗೇನು ಅನ್ನಿಸ್ತಿದೆ? ಇಲ್ಲಿ ಒಂದು ಚಿತ್ರದಲ್ಲಿ ಏನಿದೆ, ಅದರಲ್ಲಿ ಸಮಸ್ಯೆಗಳು ಕಂಡು ಬರ್ತಾ ಇದ್ದರೆ ಇಲ್ಲಿ ಅದಕ್ಕೆ ಪರಿಹಾರೋಪಾಯಗಳು ಅಲ್ವಾ ಮಕ್ಕಳೇ? ಈಗ ಪಾಠಕ್ಕೆ ಮುಂದಕ್ಕೆ ಹೋಗೋಣ. समझदार राजू आज के पाठ का शीर्षक है. इस पाठ से बच्चे जानकारी प्राप्त कर सकते हैं कि मुसीबत के समय घबराना नहीं चाहिए और हिम्मत से काम लेना चाहिए. ಅಂದರೆ ಇಲ್ಲಿ ಪಾಠಕ್ಕೆ ಸಂಬಂಧಪಟ್ಟಂಗೆ ಏನು ಸಂದೇಶವನ್ನು ನಾವು ತಗೊಳ್ತೀವಿ ಅಂತ, ಒಂದು ಪಾಠ ಅಥವಾ ಯಾವುದಾದರೂ ಒಂದು ವಿಷಯವನ್ನು ಕಲಿತಾಗ ಅದರಿಂದ ನಾವು ಏನೋ ಒಂದು ಕಲಿಕೆ ಇದೆ ನಮಗೆ. ಆ ಕಲಿಕೆ ಈ ಪಾಠದಿಂದ ನೀವೇನು ಕಲಿತೀರಾ ಅನ್ನೋದು ಮುಖ್ಯ. इस पाठ से हम क्या जानकारी लेंगे? यह जानकारी प्राप्त कर सकते हैं कि मुसीबत के समय, मुसीबत यानी संकट के समय घबराना नहीं चाहिए. ಕಷ್ಟದ ಸಮಯದಲ್ಲಿ ಹೆದರಿಕೊಳ್ಳಬಾರದು. और हिम्मत से काम लेना चाहिए. ಹಿಮ್ಮತ್ ಅಂದರೆ ಧೈರ್ಯ. ಹಿಮ್ಮತ್ ಸೆ ಕಾಮ್ ಲೇನಾ चाहिए. ಧೈರ್ಯದಿಂದ ಅದನ್ನು ನಿಭಾಯಿಸಬೇಕು ಅನ್ನುವ ಸಂದೇಶ ಈ ಪಾಠದಿಂದ ನಾವು ಪಡಿತಾ ಇರೋದು. बच्चों, अब हम पहले आदर्श वाचन करेंगे. मैं इस पाठ को पढ़ूंगी और आप सब लोग अपने पुस्तकों को सामने रखिए और ध्यान से उसे देखिए. राजू कक्षा 4 में पढ़ता था. वह बड़ा समझदार और बहादुर बच्चा था. उसके खेत के पास से रेल की पटरी गुजरती थी. एक दिन वह अपने खेत से
घर लौट रहा था। तभी उसकी नज़र एक टूटी हुई रेल की पटरी पर पड़ी। राजू घबरा गया और इधर उधर देखने लगा ताकि वह किसी को इसके विषय में बता सके, लेकिन उसे आसपास कोई व्यक्ति नहीं दिखाई दिया। तभी उसे दूर से आती रेलगाड़ी दिखाई दी। वह चिंता में पड़ गया। अगर वह गाड़ी रोकी नहीं गई तो अनेक लोगों की जानें चली जाएंगी। गाड़ी धीरे धीरे उसी ओर बढ़ती चली आ रही थी। अचानक उसको एक उपाय सूझा। उसने जल्दी से अपनी लाल कमीज उतारी और उसे एक डंडे से बांधकर रेलगाड़ी की तरफ जोर जोर से लहराने लगा। रेलगाड़ी के ड्राइवर ने उसे लाल कपड़ा लहराते हुए देख लिया। उसे किसी अनजान खतरे का एहसास हो गया और गाड़ी रोक दी। अचानक गाड़ी रुकने से रेलगाड़ी के यात्री इधर उधर देखने लगे। फिर जब उनको पता चला कि एक बच्चे की सूझबूझ से उनकी जान संकट में आने से बची है तो सभी उसे शाबाशी देने लगे। बाद में गणतंत्र दिवस के अवसर पर उस बच्चे को बहादुरी के लिए स्कूल के प्रधानाचार्य द्वारा पुरस्कार दिया गया। तो हम अब उस पाठ में आए हुए कुछ शब्दार्थों को देखेंगे। समझदार, सयाना, होशियार। समझदार ಅಂದರೆ ತಿಳುವಳಿಕೆ ಉಳ್ಳವ, ಸಮಜ್ ಅಂದರೆ ತಿಳುವಳಿಕೆ, ಸಮಜ್ದಾರ್ ಅಂದರೆ ತಿಳುವಳಿಕೆ ಉಳ್ಳವ. ಬುದ್ಧಿವಂತ ಅಂತ ಕೂಡ ಬರುತ್ತೆ, ಆದರೆ ಸರಿಯಾದ ಅರ್ಥ ತಿಳುವಳಿಕೆ ಉಳ್ಳವ. ಪಟರಿ ರೈಲ್ವೆ ಮಾರ್ಗೀಯ, ಕನ್ನಡದಲ್ಲಿ ರೈಲ್ವೆ ಹಳಿ, ರೈಲ್ವೆ ಕಂಬಿ ಅಂತ ಕೂಡ ಹೇಳ್ಬೋದು. आप देख रहे हैं यहाँ व्यक्ति अर्थात आदमी, ಕನ್ನಡದಲ್ಲೂ ಕೂಡ ವ್ಯಕ್ತಿ. ಅಚಾನಕ್, ಏಕಾಏಕ್, ಸಡನ್ಲಿ ಅಂತ ಹೇಳ್ತೀವಲ್ಲ ನಾವು ಇಂಗ್ಲೀಷಲ್ಲಿ, ಸಡನ್ ಆಗಿ, ಇದ್ದಕ್ಕಿದ್ದಂತೆ. ಅವಸರ್, ಅವಸರ್ ಅಂತಂದರೆ ಇಲ್ಲಿ ನಾವು ಕನ್ನಡದಲ್ಲಿ ಅವಸರ ಅಂತಂದರೆ ಗಡಿಬಿಡಿ ಅಂತ ಅನ್ನುವ ಅರ್ಥ ಕೊಡುತ್ತೆ, ಆದರೆ ಇಲ್ಲಿ ಆ ಅರ್ಥ ಬರಲ್ಲ. ಅವಸರ್ ಕ ಅರ್ಥ ಮೌಕಾ ಅಂದರೆ ಸಂದರ್ಭ, ಆ ಸಂದರ್ಭದಲ್ಲಿ ಅಂತ ಹೇಳ್ತೀವಲ್ಲ ಆ ಥರ. ಅವಸರ್, ಮೌಕಾ, ಕನ್ನಡದಲ್ಲಿ ಸಂದರ್ಭ. ಬಹಾದೂರ್, ಸಾಹಸಿ, ಕನ್ನಡದಲ್ಲೂ ಕೂಡ ಸಾಹಸಿ. ನಜರ್, ನಜರ್ ಕ ಅರ್ಥ ನಿಗಾಹ. ನಿಗಾಹ ಅಂದರೆ ದೃಷ್ಟಿ ಅಂತ. ನಾವು ಯಾವುದಾದ್ರೂ ಒಂದು ವಸ್ತುವನ್ನು ನೋಡೋದನ್ನು ನೋಟ ಅಂತ ಕರಿತೀವಲ್ಲ, ಅದಕ್ಕೆ ನಿಗಾಹ ಅಂತಾರೆ. ಚಿಂತಾ, ಚಿಂತಾ ಕ ಅರ್ಥ ಸೋಚ್, ವಿಚಾರ ಕರ್ನ, ಫಿಕರ್ ಕರ್ನ ಅಂದರೆ ಕನ್ನಡದಲ್ಲಿ ಯೋಚಿಸುವುದು, ಯೋಚನೆ ಮಾಡೋದಕ್ಕೆ ಚಿಂತಾ ಕರ್ನ ಅಂತ ಹೇಳ್ತಾರೆ. ರುಕ್ನಾ, ರುಕ್ನಾ ಅಂದರೆ ठहरना, निल्लू. ठहरना और रुकना दोनों समानार्थक शब्द है. पुरस्कार, पुरस्कार का अर्थ है इनाम. ಕನ್ನಡದಲ್ಲೂ ಕೂಡ ಇನಾಮು ಅಂತ ಕೂಡ ಕರೀತಾರೆ. ಪುರಸ್ಕಾರ ಅಂದರೆ ನಿಮಗೆ ಅರ್ಥ ಆಗಿದೆ ಅಲ್ವಾ. ಕಮೀಜ್, ಕಮೀಜ್ ಅಂದರೆ ಶರ್ಟ್, ಅಂಗಿ. ಲೌಟ್ನಾ, ವಾಪಸ್ ಆನಾ, ಮರಳಿ ಬರೋದು ಅಂದರೆ ಯಾವುದಾದ್ರೂ ಕಡೆ ನಾವು ಹೋಗಿ ಮತ್ತೆ ವಾಪಸ್ ಬರೋದನ್ನು ಲೌಟ್ನಾ ಅಂತ ಹೇಳ್ತಾರೆ. ಖೇತ್, ಹೊಲ, ಗದ್ದೆಗಳು. ಟೂಟಿ ಹುಯಿ, ಟೂಟಿ ಹುಯಿ, ಇದೆಲ್ಲ ಕೆಲವು ಅರ್ಥಗಳನ್ನು ನಾನು ನಿಮ್ಮ ಶಬ್ದಾರ್ಥದ ಪುಸ್ತಕದಲ್ಲಿ ಇಲ್ಲ, ಅದನ್ನು ನಾನು ಇನ್ನೂ ಎಕ್ಸ್ಟ್ರಾ ಆಗಿ ಕೊಟ್ಟಿರೋದು. ಟೂಟಿ ಹುಯಿ ಅಂತಂದರೆ ಮುರಿದಿರುವ, ಒಡೆದಿರುವ. ಕನ್ನಡದಲ್ಲಾದರೆ ನಾವು ಗಾಜು ಒಡೆದಿರೋದು ಅಂತ ಹೇಳ್ತೀವಿ, ಟೇಬಲ್ ಮುರಿದಿರೋದು ಅಂತ ಹೇಳ್ತೀವಿ. ಆದರೆ ಹಿಂದಿಯಲ್ಲಿ ಎರಡಕ್ಕೂ ಒಂದೇ ರೀತಿಯಲ್ಲಿ ಟೂಟಿ ಹುಯಿ ಅಂತಲೇ ಹೇಳ್ತಾರೆ. ಟೂಟಿ ಹುಯಿ, ಇದಕ್ಕೆ ಕನ್ನಡದಲ್ಲಿ ಅರ್ಥ ಮುರಿದಿರುವ, ಒಡೆದಿರುವ ಎರಡೂ ಆಗುತ್ತೆ. ಘಬರಾನ, ಡರ್ನ, ಭಯ ಪಡುವುದು ಕನ್ನಡದಲ್ಲಿ. ರೋಕ್ನಾ, ತಡೆಯುವುದು. ಖತ್ರಾ, ಖತ್ರಾ ಕ ಅರ್ಥ ಅಪಾಯ, ಕನ್ನಡದಲ್ಲೂ ಕೂಡ ಅಪಾಯ. ಲೇಕಿನ್, ಲೇಕಿನ್ ಅಂದರೆ ಆದರೆ. ಅಹಸಾಸ್, ಅಹಸಾಸ್ ಕ ಅರ್ಥ ಆಭಾಸ್ ಹೋನಾ, ಅರಿವು ಅಂದರೆ ಯಾವುದೋ ಒಂದು ಒಳ್ಳೆಯದೋ ಕೆಟ್ಟದೋ ಏನೋ ಒಂದು ಮನಸ್ಸಿಗೆ ಮೊದಲೇ ಅದರ ಒಂದು ಅನುಭವ ಆಗ್ತಾ ಇರುತ್ತಲ್ಲ, ಅರಿವಾಗ್ತಿರುತ್ತಲ್ಲ, ಅದಕ್ಕೆ ಅಹಸಾಸ್ ಅಂತ ಕರೀತಾರೆ. ಸೂಜ್ ಬೂಜ್, ಸೂಜ್ ಬೂಜ್ ಏನಿ
ವಿವೇಚನೆ, ಕನ್ನಡದಲ್ಲಿ ವಿವೇಚನೆ. ಲೋಗ್, ಲೋಗ್ का अर्थ है जन, ಜನರು. ಅನ್ಜಾನ್, ಅನ್ಜಾನ್ ಅಂದರೆ ಅಪರಿಚಿತ ಅಥವಾ ಗೊತ್ತಿಲ್ಲದ. ವ್ಯಕ್ತಿಯಾಗಿದ್ದರೆ ಅಪರಿಚಿತ ಅಂತ ಹೇಳ್ಬೋದು, ಪರಿಸ್ಥಿತಿ ಆದರೆ ಗೊತ್ತಿಲ್ಲದ ಅಂತ ಹೇಳ್ಬೋದು. राजू कक्षा 4 में पढ़ता था. कौन सी कक्षा में पढ़ता था राजू? कक्षा 4 में, यानी चौथी कक्षा में, 4ನೇ ತರಗತಿಯಲ್ಲಿ ರಾಜು ಓದ್ತಾ ಇದ್ದ. वह बड़ा समझदार और बहादुर बच्चा था. उसके खेत के पास से रेल की पटरी गुजरती थी. ಅವನ ಹೊಲ ಅಥವಾ ಗದ್ದೆಯ ಹತ್ತಿರದಲ್ಲಿಯೇ ಒಂದು ರೈಲ್ವೆ ಹಳಿ ಸಾಗುತ್ತಿತ್ತು. ಗುಜರ್ತಿ ಥಿ, सागुत्तित्तु. बच्चों, जो अलग रंग में दिखाया गया है, जो इन शब्दों को दिखाया गया है, उनको आप चित्र में देखकर समझ सकते हैं उनका अर्थ. खेत, होला अथवा गद्दे, पटरी, रैलू, हड़ी. एक दिन वह अपने खेत से घर लौट रहा था. राजू कहाँ से लौट रहा था? खेत से लौट रहा था. जैसे आप लोग छुट्टियों में कहीं बाहर घूमते हैं, अपने खेत की तरफ जाते हैं, उसी प्रकार राजू भी अपने खेत से लौट रहा था. तभी उसकी नज़र एक टूटी हुई रेल की पटरी पर पड़ी. ರಾಜು ತನ್ನ ಹೊಲದಿಂದ ಮರಳಿ ಬರ್ತಾ ಇದ್ದ. ಅದೇ ಸಮಯದಲ್ಲಿ ಅವನಿಗೆ ಒಂದು ಮುರಿದಿರುವ ರೈಲಿನ ಕಂಬಿ ಕಾಣಿಸಿತು. ಟೂಟಿ ಹುಯಿ ರೇಲ್ ಕಿ ಪಟರಿ ಪರ್ ಉಸ್ಕಿ ನಜರ್ ಪಡಿ. राजू घबरा गया. राजूಗೆ ಭಯ ಆಯಿತು. जैसे हमेशा किसी आतंक के समय होता है, वही राजू के साथ भी हुआ. राजू घबरा गया क्योंकि वह देख रहा था कि पटरी टूटी हुई है. ರೈಲ್ವೆ ಹಳಿ ಮುರಿದಿರೋದ್ರಿಂದ ಸಹಜವಾಗಿ ಅವನಿಗೆ ಭಯ ಆಯಿತು. राजू घबरा गया और इधर उधर देखने लगा. इधर उधर क्यों देखने लगा? ताकि वह किसी को इसके विषय में बता सके. जब हमें कोई समस्या आती है तो हम सबसे पहले आसपास देखते हैं. यह राजू भी उसी प्रकार सोचते हुए इधर उधर देखने लगा, क्योंकि वो बताना चाहता था कि रेल की पटरी टूटी हुई है. लेकिन उसे आसपास कोई व्यक्ति नहीं दिखाई दिया. ಅವನಿಗೆ ಯಾವೊಬ್ಬ ವ್ಯಕ್ತಿಯೂ ಅಲ್ಲಿ ಕಾಣಿಸಲಿಲ್ಲ. तभी उसे दूर से आती रेलगाड़ी दिखाई दी. पहले ही वह घबरा चुका था, ऊपर से सामने से एक रेलगाड़ी भी आ रही थी. ಮೊದಲೇ ಆತನಿಗೆ ಸಮಸ್ಯೆ ಗೊತ್ತಾಗಿತ್ತು, ರೈಲಿನ ಹಳಿ ಮುರಿದಿರೋದು. ಹಾಗೆ ನೋಡ್ತಾ ಇದ್ದಾಗಲೇ ಒಂದು ದೂರದಿಂದ ರೈಲು ಬರ್ತಾ ಇತ್ತು. ದಿಖಾಯಿ ದಿ. वह चिंता में पड़ गया. चिंता की ही बात थी, इसीलिए राजू घबरा गया और चिंता में पड़ गए. कैसे इस समस्या को निभाऊं, यह बात उसके मन में आई. ಯಾವ ರೀತಿ ಇದನ್ನು ಪರಿಹರಿಸಬೇಕು ಅನ್ನೋದು ಆತನಿಗೆ ತೋಚಲಿಲ್ಲ. ಅದಕ್ಕೆ ಅವನು ಚಿಂತೆಯಲ್ಲಿ ಬಿದ್ದ. ಚಿಂತಾ में पड़ गया. अगर वह गाड़ी रोकी नहीं गई तो अनेक लोगों की जानें चली जाएंगी. ರೈಲನ್ನು ಅವನು ತಡೆಯದೇ ಹೋಗಿದ್ರೆ ಸುಮಾರು ಜನಗಳ ಜೀವ ಹೋಗುವಂತಹ ಸಂಭವ ಇತ್ತು. अगर वह गाड़ी रोकी नहीं गई तो अनेक लोगों की जानें चली जाएंगी. रोकना बहुत ज़रूरी था. यह समस्या राजू को चिंता में डाल गई. गाड़ी धीरे धीरे उसी ओर बढ़ती चली आ रही थी, लेकिन गाड़ी भी उसी पटरी की ओर बढ़ती आ रही थी. ಅದೇ ರೈಲ್ವೆ ಹಳಿಯ ಬಳಿ ಸಾಗಿ ಬರ್ತಾ ಇತ್ತು. अचानक उसको उपाय सूझा. जैसे समस्या के समय हम सब उसका कोई ना कोई उपाय ढूंढते हैं, उसी तरह एक उपाय उसको सूझा. इस बात से हमें जानना चाहिए कि किस समय किस तरह के परिहार को हमें सोचना चाहिए. इसके लिए हमें उसका ज्ञान भी होना चाहिए. इस ज्ञान के द्वारा ही हम समस्या को परिहार दे सकते हैं. अचानक उसको एक उपाय सूझा. उपाय यानी आइडिया, उपाय ಹೊಳೆಯಿತು. उसने जल्दी से अपनी लाल कमीज उतारी. ಅವನು ಬೇಗ ಬೇಗನೆ
ತನ್ನ ಕೆಂಪು ಬಣ್ಣದ ಅಂಗಿಯನ್ನು, ಲಾಲ್ ಕಮೀಜ್ ಕೆಂಪು ಅಂಗಿಯನ್ನು ಉತಾರಿ ಕಳಚಿದ, ಅವನು ಹಾಕ್ಕೊಂಡಿರುವಂತಹ ಕೆಂಪು ಅಂಗಿ ಬಿಚ್ಚಿದ, ಉತಾರಿ और उसे एक डंडे से बांधकर, ಒಂದು ಕೋಲಿಗೆ ಅದನ್ನು ಕಟ್ಟಿದ, बांधकर, बांधना ಅಂದರೆ कट्टोदु, रेलगाड़ी की तरफ, रेलगाड़ी जहाँ से आ रही थी उसी और इसने अपनी लाल कमीज को डंडे से बांधकर उसी तरफ ज़ोर ज़ोर से लहराने लगा। लहराना यानी जो रेल आ रही थी उसको यह दिखाना चाहता था कोई समस्या है और रेलगाड़ी को रोकना चाहता था। रेलगाड़ी के ड्राइवर ने उसे लाल कपड़ा लहराते हुए देख लिया। ड्राइवर को भी पता चला कि कुछ यहाँ समस्या है, तो वह जान गया कि लाल कपड़ा देखकर वह कुछ समस्या को उसका आभास होने लगा। ಅಂದರೆ ಇಲ್ಲಿ ಡ್ರೈವರ್ಗೆ ಅರ್ಥ ಆಗ್ತಾ ಇತ್ತು ಏನೋ ಸಮಸ್ಯೆ ಇದೆ, ಆದ್ದರಿಂದ ಆ ಕೆಂಪು ಅಂಗಿ ಹಾರಿಸುತ್ತಿರುವ ಹುಡುಗನನ್ನು ನೋಡಿ ಅವನಿಗೆ ಅರ್ಥ ಆಗ್ತಾ ಇತ್ತು। उसे किसी अनजान खतरे का एहसास हो गया और गाड़ी रोक दी। ಆತನಿಗೆ ಒಂದು ಗೊತ್ತಿಲ್ಲದ ಯಾವುದೋ ಒಂದು ಸಂಕಷ್ಟದ ಅರಿವಾಯಿತು, ಆಗ ಆತ ರೈಲು ಗಾಡಿಯನ್ನು ನಿಲ್ಲಿಸಿದ। खतरे का एहसास हो गया और गाड़ी रोक दी। अचानक गाड़ी रुकने से रेलगाड़ी के यात्री इधर उधर देखने लगे। ये तो होना ही था, क्योंकि बीचों बीच पटरी में अचानक अगर रुक जाए तो यात्री सोचेंगे कि क्यों ये गाड़ी रुक गई। तो ऐसे ही यहाँ राजू जिस गाड़ी को रोक रहा था वह गाड़ी रुक गई और उसमें बैठे सारे यात्री, यात्री ಅಂದರೆ ಪ್ರಯಾಣಿಕರು, ರೈಲು ಗಾಡಿಯಲ್ಲಿರುವಂತಹ ಎಲ್ಲ ಪ್ರಯಾಣಿಕರು ಇತ್ತ ಅತ್ತ ನೋಡೋದಕ್ಕೆ ಶುರು ಮಾಡಿದರು। ಯಾಕೆ ಅಂತಂದರೆ ಇದ್ದಕ್ಕಿದ್ದಂತೆ ಹೋಗ್ತಾ ಇರುವಂಥ ರೈಲು ಮಧ್ಯದಲ್ಲಿಯೇ ನಿಲ್ತು। फिर जब उनको पता चला कि एक बच्चे की सूझबूझ से उनकी जान संकट में आने से बची है। फिर जब उनको पता चला, जब वे जान गए कि एक बच्चे ने उनकी जान को बचाई है, तो उन्हें बहुत ही खुशी महसूस हुई और उस छोटे से नन्हे से बच्चे की बहादुरी के ऊपर उन्हें गर्व होने लगा और उसे शाबाशी देने लगे। ಅಂದರೆ ಇಲ್ಲಿ ಒಂದು ಚಿಕ್ಕ ಮಗು ನಮ್ಮ ಜೀವವನ್ನು ಉಳಿಸಿದೆಯಲ್ಲ ಅನ್ನುವ ಆ ಭಾವನೆಯಿಂದ ಆ ಮಗುವಿಗೆ ಬೆನ್ನು ತಟ್ಟೋದಕ್ಕೆ ಶುರು ಮಾಡಿದರು। बाद में गणतंत्र दिवस के अवसर पर उस बच्चे को बहादुरी के लिए स्कूल के प्रधानाचार्य द्वारा पुरस्कार दिया गया। जैसे हम लोग अपनी अपनी स्कूल में गणतंत्र दिवस मनाते हैं और उस अवसर पर बहुत सारे इनाम दिए जाते हैं, पुरस्कार दिए जाते हैं। ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಆ ಮಗುವಿಗೆ ಆತನ ಸಾಹಸಕ್ಕಾಗಿ ಸ್ಕೂಲಿನ ಮುಖ್ಯೋಪಾಧ್ಯಾಯರ ಮೂಲಕ पुरस्कार ನೀಡಲಾಯಿತು। बच्चों, इस पाठ से हमें यहाँ बहुत सी अच्छी बातें सीखने को मिल रही हैं, जैसे कि एक छोटा सा बच्चा उन सब यात्रियों की जान बचा सकता है। हम ऐसे जीवन में कई सारी समस्याओं से बहुत ही रूबरू होते रहते हैं। हमें भी इसी तरह अपने परिस्थितियों के ऊपर अवलोकन करते हुए सूझबूझ से उन समस्याओं को एक परिहारोपाय ढूंढना है। अगर राजू घबरा जाता तो उन सब यात्रियों की जान खतरे में पड़ जाती। तो हमें यहाँ बहुत अच्छी सीख मिलती है कि हमें समस्याओं को सूझबूझ से सुलझाना है। तो हम पाठ की तरफ आगे बढ़ते हुए उस पाठ के अभ्यास को देखेंगे। एक वाक्य में उत्तर लिखिए। राजू कौन सी कक्षा में पढ़ता था? राजू चौथी कक्षा में पढ़ता था। दूसरा प्रश्न, घर आते हुए राजू ने खेत में क्या देखा? उत्तर, घर आते हुए राजू ने देखा कि रेल की पटरी टूटी हुई है। राजू ने रेलगाड़ी रोकने के लिए क्या उपाय किया? उत्तर, राजू ने रेलगाड़ी रोकने के लिए अपनी
लाल कमीज को डंडे से बांधकर रेलगाड़ी की तरफ जोर जोर से लहराने लगा। चौथा प्रश्न, प्रधानाचार्य ने राजू को पुरस्कार क्यों दिया? उत्तर देखेंगे। राजू को उसके साहस के लिए प्रधानाचार्य ने पुरस्कार दिया। अंतिम प्रश्न है, इस कहानी में हमें क्या सीख मिलती है? बच्चों, आप इस पाठ से क्या सीखा है, यही इस प्रश्न का उत्तर है। इस कहानी से यह सीख मिलती है कि हमें मुसीबत के समय घबराना नहीं चाहिए और हिम्मत से काम लेना चाहिए। खाली जगह भरो। यहाँ कुछ शब्दों को दिए गए हैं, ಬ್ರಾಕೆಟಲ್ಲಿ ಕೆಲವು ಪದಗಳನ್ನು ನೀಡಲಾಗಿದೆ। उनका आप सही उत्तर उसमें से चुनकर उन वाक्य को पूरा करना है। पहला वाक्य है, राजू बड़ा डैश और डैश बच्चा था। दूसरा प्रश्न है, उसे दूर से आती डैश दिखाई दी। वह अपनी डैश को लहराने लगा। ಸರಿಯಾದ ಉತ್ತರ ಏನು ಅಂತ ನೋಡೋಣ। राजू बड़ा समझदार और बहादुर बच्चा था। उसे दूर से आती रेलगाड़ी दिखाई दी। वह अपनी लाल कमीज को लहराने लगा। एक बच्चे की डैश से यात्रियों की जान संकट में आने से बच गई। डैश दिवस के अवसर पर राजू को पुरस्कार दिया गया। यहाँ हम उत्तर देखेंगे। एक बच्चे की सूझबूझ से यात्रियों की जान संकट में आने से बच गई। गणतंत्र दिवस के अवसर पर राजू को पुरस्कार दिया गया। सातवें मेन की तरफ हम बढ़ते हुए देखेंगे। यहाँ बच्चों व्याकरणांश दिया गया है, वचन बदलो। शायद आपने इस वचन को सीखा होगा। एक वचन और बहुवचन दो प्रकार के वचन होते हैं। एक ವಚನದ ಪದಗಳನ್ನು ಬಹುವಚನದಲ್ಲಿ ಬದಲಾಯಿಸಬೇಕು ಅಥವಾ ಬಹುವಚನದ ಪದಗಳನ್ನು ಏಕವಚನದಲ್ಲಿ। उनकी जान संकट में आने से बच गई। रेखांकित शब्द का वचन हमें बदलना है। तो उत्तर में आप देखिए, उसकी जान संकट में आने से बच गई। ಇಲ್ಲಿ ಉನ್ಕಿ ಇರೋದು ಉಸ್ಕಿ ಆಗುತ್ತೆ। ಉನ್ಕಿ ಬಹುವಚನ, ಉಸ್ಕಿ ಏಕವಚನ ಆಗುತ್ತೆ, ಇಲ್ಲಿ ಬದಲಾಯಿಸಲಾಗಿದೆ। उसको एक उपाय सूझा। उत्तर उनको, उसको उनको, उनको एक उपाय सूझा। वह अपने खेत से घर लौट रहा था। ಇಲ್ಲಿ ವಹ ಇದ್ದಿದ್ದು ವೇ ಅಂತ ಬದಲಾವಣೆ ಆಗಿದೆ। ನೀವು ಅಲ್ಲಿ ಆ ಬಣ್ಣದಲ್ಲಿ ಬರೆದಿರುವಂಥ ಅಕ್ಷರಗಳನ್ನು ಗಮನಿಸಿ। ವಹ ಅವನು, ಇಲ್ಲಿ ಬದಲಾವಣೆಯಾಗಿ ಬಹುವಚನದಲ್ಲಿ ವೇ ಅನ್ನುವ ಅರ್ಥ ಬರುತ್ತೆ। ಆಮೇಲೆ ಘರ್ ಲೌಟ್ ರಹಾ ಥಾ ಅಂತ ಇದೆಯಲ್ಲ, ಅಲ್ಲಿ ರಹ ಇದ್ದಿದ್ದು ಬಹುವಚನ ಬಂದಿದ್ದರಿಂದ ರಹೆ ಅಂತಾಗಿದೆ, ಥಾ ಇದ್ದಿದ್ದು ಥೇ ಅಂತಾಗಿದೆ। ಚೌಥಾ ವಾಕ್ಯ है, उसे आसपास कोई व्यक्ति दिखाई नहीं दिया। उत्तर में उन्हें आसपास कोई व्यक्ति दिखाई नहीं दिया। पांचवा वाक्य देखिए, जब उनको पता चला तो वे शाबाशी देने लगे। उनको पता चला तो वे, उनको और वे दो रेखांकित शब्दों को हमें बदलकर लिखना है। जब उसको पता चला ಅಂದರೆ ಬಹುವಚನ ಇದ್ದಿದ್ದನ್ನು ಇಲ್ಲಿ ಏಕವಚನದಲ್ಲಿ ಬದಲಾಯಿಸಲಾಗಿದೆ। उनको उसको, पता चला तो वह, वे ಇದ್ದಿದ್ದು ವಹ ಅಂತ ಬದಲಾಗಿದೆ, ಏಕವಚನ ಬಂದಿರೋದ್ರಿಂದ ವಹ। ಶಾಬಾಶಿ ದೇನೆ ಲಗ, ಅಲ್ಲಿ ಶಾಬಾಶಿ ದೇನೆ ಲಗೆ ಅಂತ ಇದೆ, ಬಹುವಚನ ಇರೋದ್ರಿಂದ ಇಲ್ಲಿ ಲಗ ಅಂತ ಏಕವಚನದಲ್ಲಿ ಲಗ ಅಂತ ಆಗಿದೆ। अब हम यहाँ कुछ शब्द दिए गए हैं, उनको अकारादि क्रम से लिखना है। ಅಕಾರಾದಿ ಅಂದರೆ ನಾವು ವರ್ಣಮಾಲೆಯಲ್ಲಿ ಮೊದಲನೇ ಅಕ್ಷರ ಯಾವುದು, ಎರಡನೇ ಅಕ್ಷರ ಯಾವುದು, ಇದನ್ನು ಗಮನಿಸಿ
ಅದೇ ಪ್ರಕಾರ ಇಲ್ಲಿ ಬಂದಿರುವಂತಹ ಶಬ್ದಗಳನ್ನು ನೋಡಿ ಬರಿಬೇಕಾಗಿದೆ. उदाहरण के रूप में 2 शब्द दिए गए हैं, जैसे अनजान और एहसास. यहाँ हम उत्तर को देखेंगे. अ से प्रारंभ होने वाले 2 शब्द हैं, अनजान, एहसास. अनजान में अ के बाद जो अक्षर आता है न, और दूसरा शब्द एहसास में अ के बाद जो अक्षर आता है ह. न और ह में पहला व्यंजन जो है उसको हम पहले लिखेंगे. ಅಂದರೆ ಅನುಜಾನ್ ಅನ್ನೋದು ಮೊದಲನೆಯ ಪದ ಆಗಿ ಬಂದಿದೆ, ಎರಡನೇದು ಅಹಸಾಸಿ. ತೀಸರಾ ಶಬ್ದ है ಉಪಾಯ. ಈಗ ವರ್ಣಮಾಲೆಯಲ್ಲಿ ಅ ಆ ಇ ಉ, ಅ ಆದ ನಂತರನೇ ಉ ಅಕ್ಷರ ಪ್ರಾರಂಭ ಆಗೋದ್ರಿಂದ ಇಲ್ಲಿ ಉ ಅಕ್ಷರದಿಂದ ಪ್ರಾರಂಭವಾಗುವಂಥ ಶಬ್ದವನ್ನು ಬರಿಬೇಕು. ಉಪಾಯ. ವರ್ಣಮಾಲೆಯಲ್ಲಿ ಸ್ವರಗಳ ಆದಮೇಲೆ ವ್ಯಂಜನಗಳು ಬರೋದ್ರಿಂದ ನಂತರ ವ್ಯಂಜನಗಳಿಂದ ಆರಂಭವಾಗುವಂತಹ ಪದಗಳನ್ನು ಬರಿಬೇಕು. ಇಲ್ಲಿ 4ನೇ ಶಬ್ದ ಕಪಡ. ಕಪಡ ವ್ಯಂಜನ. ಇದು ಕ ಖ ಗ ಘ ङ ಅಂತ ನೋಡಿದರೆ ಕ ಇಲ್ಲಿ ನಂತರ ಬರುತ್ತೆ. ಅದೇ ಕ ಅಕ್ಷರದಿಂದ ಆರಂಭವಾಗುವಂತಹ 3 ಶಬ್ದಗಳು ಇಲ್ಲಿ ನೀಡಲಾಗಿದೆ, ಕಪಡ, ಕಮೀಜ್, ಕಕ್ಷ. ಆದರೆ ಈ 3ರಲ್ಲಿ ಯಾವುದು ಮೊದಲು ಬರಿಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ಕ ನಂತರ ಬಂದಿರುವಂತಹ ವ್ಯಂಜನ ಪ, ಅದನ್ನು ಮೊದಲು ಬರೋದ್ರಿಂದ ನಮ್ಮ ವ್ಯಂಜನಗಳಲ್ಲಿ ಪ ಮೊದಲು ಬರುತ್ತೆ, ಆಮೇಲೆ ಮ ಬರುತ್ತೆ, ಆಮೇಲೆ ಕ್ಷ ಬರುತ್ತೆ. ಅದಕ್ಕೆ ಕಪಡ ಮೊದಲನೇದಾಗಿ, ಎರಡನೇದು ಕಮೀಜ್, ಆಮೇಲೆ ಕಕ್ಷ. ಆದರೆ ಇಲ್ಲಿ ಕ್ರಮ ಸಂಖ್ಯೆಯಲ್ಲಿ 4, 5 ಮತ್ತು 6ನೆಯ ಕ್ರಮದಲ್ಲಿ ಬಂದಿದೆ. ಕ ನಂತರ ಗ ಬರೋದ್ರಿಂದ ಮೊದಲನೇ ಅಕ್ಷರ ಗ ಇರುವಂತಹ ಪದ ಒಂದೇ ಒಂದಿದೆ, ಗಣತಂತ್ರ. ಆಮೇಲೆ ಘ ಘಬರಾನ. ಅದರ ನಂತರ ಘ ನಂತರ ಚ ಅಕ್ಷರ ಆನಂತರ ಬರುತ್ತಲ್ವ, ಅದಕ್ಕೆ ಚಿಂತ 9ನೆಯ ಪದವಾಗಿ ಬಂದಿದೆ. ಮತ್ತು ಪಟರಿ ಮೊದಲನೆಯ ವ್ಯಂಜನ ಪ. ಇಲ್ಲಿ ಪುರಸ್ಕಾರ. ಪುರಸ್ಕಾರ ಅನ್ನೋದು ಪ ಅಕ್ಷರದಿಂದನೇ ಆರಂಭ ಆಗುತ್ತೆ. ಆದರೆ ಗಮನಿಸಿ ಮಕ್ಕಳೇ, ಹಿಂದೆ ಪ ಪಟರಿ, ಪು ಪುರಸ್ಕಾರ. ಅಂದರೆ ಈಗ ನಾವು ಬಾರಾಖಡಿ ತಗೊಂಡ್ರೆ ಇಲ್ಲಿ ಪ ಮೊದಲು ಬರೋದ್ರಿಂದ ಅದನ್ನು ಇಲ್ಲಿ ಪಟರಿ ಮೊದಲು ತಗೊಂಡಿದ್ದೀವಿ, ಪುರಸ್ಕಾರ ನಂತರ ತಗೊಂಡಿದ್ದೀವಿ. ಪ ಆದಮೇಲೆ ಬ ವ್ಯಂಜನಗಳಲ್ಲಿ ಬ ನಂತರ ಬರುತ್ತೆ, ಅದಕ್ಕೆ ಬಹಾದುರಿ ಆ ಪದ ಬಂದಿದೆ. ಅದಕ್ಕೆ ಮುಸೀಬತ್ ಅದರ ನಂತರದ ಪದ. ರೇಲ್ಗಾಡಿ ಆದಮೇಲೆ ಯ ಆದಮೇಲೆ ರ, ಅದರಿಂದ ರೇಲ್ಗಾಡಿ ಅದರ ನಂತರ ಬರುತ್ತೆ. ರ ಆದ ನಂತರ ಲ ಇರೋದ್ರಿಂದ ಲಾಲ್ ಪದ ಕೂಡ ಅದರ ನಂತರದ ಪದ. ಆಮೇಲೆ ಲ ಆದಮೇಲೆ ವ ಬರುತ್ತೆ, ಅದಕ್ಕೆ ವ್ಯಕ್ತಿ ಆ ನಂತರದ ಪದ. ನಂತರ ಶ ಶಾಬಾಷಿ. ಶ ನಂತರ ಸ ಬರೋದ್ರಿಂದ ಸಮಜ್ದಾರ್. ಸಮಜ್ದಾರ್ ಮತ್ತು ಸ 2 ಬಂದಿದೆ, ಸಂಕಟ್ 2 ಶಬ್ದ ಬಂದಿದೆ. ಅದರಲ್ಲಿ ಸ ಮೊದಲು ಬರುತ್ತೆ, ಸಮ್ ಕೊನೆಯಲ್ಲಿ ಬರುತ್ತೆ ಬಾರಾಖಡಿಯಲ್ಲಿ. ಅದಕ್ಕೆ ಸಮಜ್ದಾರ್ ಮೊದಲನೆಯ ಪದ, ಆ ನಂತರ ಸಂಕಟ್. ಹೀಗೆ ಕೊನೆಯದಾಗಿ ಹಿಮ್ಮತ್ ಅನ್ನುವ ಪದ. ಇಲ್ಲಿ 20 ಶಬ್ದಗಳನ್ನು ನೀಡಲಾಗಿತ್ತು. ಅದನ್ನು ನೀವು ಅಕಾರಾದಿ ಕ್ರಮದಲ್ಲಿ ಬರೆದಾಗ ಈ ರೀತಿ ಬರೀಬಹುದು. ಇದನ್ನು ನೋಟ್ ಮಾಡಿಕೊಳ್ಳಿ ಮಕ್ಕಳೇ. ಇಲ್ಲಿ ಮಕ್ಕಳೇ, ಇವತ್ತಿನ ಪಾಠವನ್ನು ತುಂಬ ಆಸಕ್ತಿಯಿಂದ ನೀವು ಕೇಳಿದ್ದೀರಾ. ನಿಮಗೆಲ್ಲರಿಗೂ ಧನ್ಯವಾದಗಳು. आप सबको आज के इस पाठ को अच्छी तरह से आप सुन रहे हैं, इसके लिए हम धन्यवाद देना चाहते हैं.